ಹಾಯ್ ಬಟರ್ಫ್ಲೈಸ್, ಎಲ್ಲರಿಗೂ ಕವಿತಾಲಯ ಕನ್ನಡ ಹೋಪನೊಪೊನೊ ಚಾನೆಲ್ಗೆ ತುಂಬಾ ಸುಸ್ವಾಗತ ಅಂತ ಹೇಳ್ತಾ ಬನ್ನಿ. ಇವತ್ತೊಂದು ಹೊಸ ಟಾಪಿಕ್ ಜೊತೆ ನಾನು ಬಂದಿದ್ದೀನಿ. ಏನ್ ಟಾಪಿಕ್ ಅದು? ಏನಿರ್ಬೋದು ಟಾಪಿಕ್? ಯಾವಾಗ್ಲೂ ಒಂದೊಂದು ಟಾಪಿಕ್ ನ ತಗೊಂಡ್ಬರ್ಬೇಕು, ಒಂದೊಂದು ಕಂಟೆಂಟ್ ನ ಲೈಕ್ ನಿಮ್ಗೆ ಇಷ್ಟ ಆಗೋ ತರ, ನಿಮ್ಗೆ ಯೂಸ್ ಆಗೋ ತರ ಒಂದೊಂದು ಟಾಪಿಕ್ ನ ನಾನು ಮಾಡ್ತಾನೆ ಇರ್ತೀನಿ ವಿಡಿಯೋಸ್. ಓಕೆ, ಲೈಕ್ ಎಲ್ಲಾರ್ಗು ಯೂಸ್ ಆಗುವಂಥದ್ದು. ಅರ್ಥ ಆಯ್ತಲ್ವಾ? ಸೊ ಇವತ್ತಿನ ಟಾಪಿಕ್ ಹೇಗಿರುತ್ತೆ, ಹೇಗಿರ್ಬೇಕು ನಾವು, ಯಾವಾಗ್ಲೂ ನಮ್ ಹಾರ್ಟ್ ನ ಹೇಗ್ ಇಟ್ಕೊಬೇಕು, ನಮ್ ಥಾಟ್ಸ್ ನ ಹೇಗ್ ಇಟ್ಕೊಬೇಕು, ಇದರಿಂದ ಎಲ್ಲಾರ್ಗು ಯೂಸ್ ಆಗುತ್ತೆ. ಓಕೆ, ನಾನು ಅದನ್ನ ಡೇ ಟು ಡೇ ಲೈಫ್ ಚೇಂಜ್ ಮಾಡ್ಕೊಂತಾನೆ ಇರ್ತೀನಿ. ಓಕೆ, ಅರ್ಥ ಆಯ್ತಲ್ವಾ ಎಲ್ಲಾರ್ಗು? ಸೊ ಟುಡೇಸ್ ಟಾಪಿಕ್ ಇಸ್ ಯಾವಾಗ್ಲೂ ಲವಿಂಗ್ ಮೋಡ್ ಅಲ್ಲಿ ಇರಿ. ಲವಿಂಗ್ ಮೋಡ್ ಅಂದ್ರೆ ಪ್ರೀತಿಯಿಂದ ನೋಡೋದು. ಓಕೆ, ಲವಿಂಗ್ ಮೋಡ್ ಅಂದ್ರೆ ಲೈಕ್ ಲವ್ ಅಂದ್ರೆ ತುಂಬಾ ಅರ್ಥಗಳು ಬರುತ್ತೆ. ಬಟ್ ವಾಟ್ ಐ ಆಮ್ ಟೆಲಿಂಗ್ ಇಸ್ ಲವಿಂಗ್ ಮೋಡ್ ಅಂದ್ರೆ ನಾವ್ ಯಾವಾಗ್ಲೂ ಪ್ರೀತಿಯಿಂದ ನೋಡೋದು, ಪ್ರೀತಿಯಿಂದ ಪ್ರೀತಿಯಿಂದ ಮಾತಾಡ್ಸೋದು, ನಮ್ ಸುತ್ತಮುತ್ತ ಇರೋ ಜನರನ್ನೆಲ್ಲ ಪ್ರೀತಿಯಿಂದ ಆ ಮಾತಾಡ್ಸೋದು. ಅರ್ಥ ಆಯ್ತಲ್ಲ? ಓಕೆ, ಹಿಂಗೆ ಲವಿಂಗ್ ಮೋಡ್ ಅಲ್ಲಿ ಇರೋದು. ಎಕ್ಸಾಂಪಲ್, ನಾನೊಂದು ಹೂವ ನೋಡ್ತೀನಿ. ಓಕೆ, ಹೂವ ನೋಡಿದ ತಕ್ಷಣ ವಾವ್, ಈ ಫ್ಲವರ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಒಂದ್ ಚಿಕ್ಕ ಮಗುನ ನೋಡ್ತೀನಿ, ಚಿಕ್ಕ ಮಗು ನೋಡಿದ ತಕ್ಷಣ ವಾವ್, ಈ ಪಾಪು ಎಷ್ಟು ಚೆನ್ನಾಗಿದೆ. ಓಕೆ, ದಿಸ್ ಇಸ್ ಲವಿಂಗ್ ಮೋಡ್. ಯೋರ್ ಥಾಟ್ಸ್ ಹ್ಯಾಸ್ ಟು ಬಿ ಇನ್ ದಟ್ ಮೋಡ್. ನಿಮ್ ಥಾಟ್ಸ್ ಯಾವಾಗ್ಲೂ ಬ್ಯೂಟಿಫುಲ್ ಮೋಡ್ ಅಲ್ಲಿ, ಒಳ್ಳೆ ಥಾಟ್ಸ್, ಗುಡ್ ಕ್ರಿಯೇಷನ್ಸ್, ಗುಡ್ ಥಾಟ್ಸ್ ಅಲ್ಲಿ ಇರುತ್ತೋ, ಯಾವಾಗ ನೀವು ಪ್ರತಿಯೊಂದು ಆ ಏನೇ ನೋಡಿದ್ರು ಯು ಹ್ಯಾವ್ ಟು ಸಿ ಸಮಥಿಂಗ್ ಡಿಫ್ರೆಂಟ್. ನೀವ್ ಯಾವಾಗ್ಲೂ ಆ ಎಂಗ್ಸೈಟಿ, ಸ್ಟ್ರೆಸ್, ಕೋಪ, ಆ ಏನಂತಾರೆ, ಬೆಳಗಿಂದ ಸಂಜೆವರೆಗೂ ನೀವ್ ಏನೇನು ನೆಗೆಟಿವ್ ಥಾಟ್ಸ್ ನ ಇಟ್ಕೊಂಡಿರ್ತೀರಲ್ಲ, ಅದನ್ನೆಲ್ಲ ರಿಮೂವ್ ಮಾಡ್ಬೇಕು. ಅಂದ್ರೆ ಆ ಕ್ಷಣ ಅದನ್ನ ರಿಮೂವ್ ಮಾಡ್ಬಿಟ್ಟು ನೆಕ್ಸ್ಟ್ ಮೂಮೆಂಟ್ ಏನಿದೆ ನನ್ನ ಪಕ್ಕದಲ್ಲಿ, ಮೈಟ್ ಬಿ ಐ ಸಿ ಸಮ್ ಬ್ಯೂಟಿಫುಲ್ ಟ್ರೀ, ಅದ್ರಲ್ಲಿ ತುಂಬಾ ಫ್ಲವರ್ಸ್ ಇದೆ. ಆ ಫ್ಲವರ್ಸ್ ನ ನೋಡಿ ನೀವು ಖುಷಿ ಪಡ್ಬೇಕು. ಈ ಮರದಲ್ಲಿ ಎಷ್ಟು ಫ್ಲವರ್ಸ್ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಸಪೋಸ್ ಯು ಸಿ ಸಮ್ ಬರ್ಡ್ಸ್, ಆ ಬರ್ಡ್ಸ್ ನ ನೋಡಿದ ತಕ್ಷಣ ವಾವ್, ದಿಸ್ ಬರ್ಡ್ಸ್ ಆರ್ ಸೋ ಬ್ಯೂಟಿಫುಲ್. ನಾನ್ ನಮ್ಮ ಮನೆ ಹತ್ರ, ಓಕೆ, ನಾನು ಯಾವಾಗ್ಲೂ ನೋಡ್ತಾ ಇರ್ತೀನಿ. ಲೈಕ್ ನಾನು ಎಕ್ಸರ್ಸೈಸ್ ಮಾಡಕ್ ಹೋದಾಗ, ಪಾರ್ಕ್ ಹೋದಾಗೆಲ್ಲ ಐ ಸಿ ಬ್ಯೂಟಿಫುಲ್ ಬರ್ಡ್ಸ್. ಓಕೆ, ಆಮೇಲೆ ಆ ಬರ್ಡ್ಸ್ ಕೂಡ ಒಂದು ಲೈಕ್ ಒಂದ್ ರೌಂಡ್ ಹಾಕೊಂಡ್ ಬಂದ್ಬಿಡುತ್ತೆ ಒಂದು ಅವ್ರ ಫ್ರೆಂಡ್ಸ್ ಜೊತೆ. ಅದನ್ನ ನಾನು ಅಬ್ಸರ್ವ್ ಮಾಡ್ತೀನಿ. ನೀವ್ ಯಾರಾದ್ರೂ ಅಬ್ಸರ್ವ್ ಮಾಡಿರ್ತೀರೋ ಇಲ್ವೋ, ನಾನು ಐ ಡೋಂಟ್ ನೋ, ಬಟ್ ಐ ಹವ್ ಸೀನ್ ಬರ್ಡ್ಸ್ ವಿಲ್ ಬಿ ಟುಗೆದರ್, ಲೈಕ್ ಮೋರ್ ದನ್ 10 to 15 ಬರ್ಡ್ಸ್ ಜೊತೆಲಿರುತ್ತೆ, ಪಾರಿವಾಳಗಳು. ಅದೇನ್ ಮಾಡತ್ತೆ, ಅದ್ರ ಫ್ರೆಂಡ್ಸ್ ಜೊತೆ ಒಂದೇ ಸಲ ರೌಂಡ್ ಹೊಡಿತಾನೆ ಇರುತ್ತೆ ಒಂದೇ ಕಡೆ. ನಾನು ಅದನ್ನ ಅಬ್ಸರ್ವ್ ಮಾಡಿದೀನಿ. ನೀವ್ ಯಾರಾದ್ರೂ ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ನೀವು ನೋಡಿ. ಓಕೆ, ಸೊ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ, ಯಾಕೆ ನಾವ್ ಲವಿಂಗ್ ಮೋಡ್ ಅಲ್ಲಿ ಇರ್ಬೇಕು, ಯಾಕೆ ನಾವ್ ಒಳ್ಳೊಳ್ಳೆ ಥಾಟ್ಸ್ ನ ಕೊಡ್ಬೇಕು? ಯಾಕೆಂದ್ರೆ ನಾವ್ ಇವಾಗ ಇರೋದು 2025 ಕಲಿಯುಗದಲ್ಲಿ ಇದೀವಿ. ಕರೆಕ್ಟ್ ಅಲ್ವಾ? ಸೊ ಕಲಿಯುಗ ಎಲ್ಲಾರ್ಗೂ ಗೊತ್ತಿದ್ಯೋ ಗೊತ್ತಿಲ್ವೋ, ನನಗ್ ಗೊತ್ತಿಲ್ಲ. ಲೈಕ್ ನಾವು ತುಂಬಾ ಭಗವದ್ಗೀತೆನಲ್ಲಿ ಕೇಳಿರ್ಬೋದು, ನೋಡಿರ್ಬೋದು, ಯಾರಾದ್ರೂ ನಮ್ಗೆ ಉಪದೇಶನೂ ಮಾಡಿರ್ಬೋದು. ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರ. ಅಂದ್ರೆ ನೀನ್ ಹೇಗೆ ಪ್ರಪಂಚನ ನೋಡ್ತೀಯ, ಪ್ರಪಂಚ ಹಾಗಿರುತ್ತೆ ನಿನ್ ಹತ್ರ. ಓಕೆ, ಅದ್ ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಅದೆಲ್ರಿಗೂ, ಇವನ್ ಇಟ್ಸ್ ಫಾರ್ ಮೀ. ಓಕೆ, ಸೊ ಎಲ್ಲಾರು ಪ್ರೀತಿಯಿಂದ ಇರಿ, ಒಳ್ಳೆ ಥಾಟ್ಸ್ ನ ಕೊಡಿ ನಿಮ್ ಮೈಂಡ್ಗೆ. ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ಕಷ್ಟ ನಮಗ್ ಬರ್ದಿರ ಬೇರೆ ಯಾರಿಗೂ ಬರಲ್ಲ. ಓಕೆ, ಕಮ್ ಔಟ್ ಆಲ್ ಆಫ್ ಯೋರ್ ವರೀಸ್. ಅರ್ಥ ಆಯ್ತಲ್ವಾ? ಯಾವಾಗ್ಲೂ ಆಪೋಸಿಟ್ ಪರ್ಸನ್, ನಮ್ ಸುತ್ತಮುತ್ತ ಎನ್ವೈರನ್ಮೆಂಟ್ ನಾನ್ ತುಂಬಾ ಚೆನ್ನಾಗಿ ನೋಡಿದೀನಿ. ಲೈಕ್ ಐ ಹವ್ ಸೀನ್, ನಾನು ಐ ಡೋಂಟ್ ವಾಂಟ್ ಟು ಟೆಲ್, ಬಟ್ ತುಂಬಾ ಚೆನ್ನಾಗಿ ನೋಡಿದೀನಿ. ತುಂಬಾ ಜೆಲಸ್ ಫೀಲ್ ಮಾಡ್ತಾ ಇರ್ತಾರೆ, ತುಂಬಾ ಫ್ರಸ್ಟ್ರೇಷನ್ ಇರ್ತಾರೆ. ಓ ಮೈ ಗಾಡ್, ನನ್ ಲೈಫ್ ಇಷ್ಟೇ ಅಂತ ಹೇಳ್ತಾರೆ. ಓಕೆ, ನನ್ ಲೈಫ್ ಇಷ್ಟೇ, ನಮ್ ಬಾಯ್ ಫ್ರೆಂಡ್ ಇಲ್ಲ ಅಂದ್ರೆ ನನ್ ಜೀವನಾನೇ ಇಲ್ಲ, ನಮ್ಮ ಹಸ್ಬೆಂಡ್ ಇಲ್ಲ ಅಂದ್ರೆ ನನ್ ಜೀವನಾನೇ ಇಲ್ಲ. ಓಕೆ, ಈ ತರ ಹುಡುಗಿನ ನಾನು ತುಂಬಾ ಚೆನ್ನಾಗಿ ನೋಡಿದೀನಿ. ಮೇಡಮ್, ನಮ್ಮ ಹಸ್ಬೆಂಡ್ಗೆ ಬೇರೆ ಏನೋ ಕೆಲ್ಸ ಇದೆ, ನಮ್ಮ ಹಸ್ಬೆಂಡ್ಗೆ ಇನ್ನೊಂದು ಗರ್ಲ್ ಫ್ರೆಂಡ್ ಇದಾರೆ, ನನ್ಗೆ ಲೈಫೇ ಬೇಡ ಅನ್ಸ್ತಾ ಇದೆ. ತುಂಬಾ ಹುಡುಗಿನ ನಾನು ನೋಡಿದೀನಿ. ಸೊ ಕಮ್ ಔಟ್ ಆಫ್ ದಟ್, ಕಮ್ ಔಟ್ ಆಫ್ ದಟ್. ನಿಮ್ ಲೈಫ್, ಗಿವ್ ಗುಡ್ ಥಾಟ್ಸ್ ಟು ಯೋರ್ ಮೈಂಡ್. ಓಕೆ, ಗುಡ್ ಥಾಟ್ಸ್ ನ ಕೊಡಿ, ಒಳ್ಳೆ ಥಾಟ್ಸ್ ನ ಒಳ್ಳೆ ಥಾಟ್ಸ್ ಅಂತ ತಕ್ಷಣ ದಟ್ ಗುಡ್ ಥಾಟ್ಸ್ ಇಸ್ ಯೋರ್ ಗಾಡ್. ಓಕೆ, ನಮ್ಗೆ ಯಾವಾಗ ಒಳ್ಳೆ ಥಾಟ್ಸ್ ಬರುತ್ತೆ, ಯಾವಾಗ ಗುಡ್ ಥಾಟ್ಸ್ ಬರುತ್ತೆ, ಯಾವಾಗ ನಾವು ಇನ್ನೊಬ್ಬರನ್ನ ನೋಡಿದಾಗ ಅವ್ರಿಗೂ ಒಳ್ಳೇದನ್ನೇ ಬಯಸ್ಬೇಕು, ಅವ್ರಿಗೂ ಒಳ್ಳೇದಾಗತ್ತೆ ಅಂತಾನೆ ಹೇಳ್ಬೇಕು. ಟ್ರೈ ಟು ಟಾಕ್ ಪಾಸಿಟಿವ್ಲಿ. ವರ್ಡ್ಸ್ ಆರ್ ವೆರಿ ವೆರಿ ಪವರ್ಫುಲ್. ಐ ಬಿಲೀವ್ ಇನ್ ವರ್ಡ್ಸ್. ನಾವ್ ಎಷ್ಟು ವರ್ಡ್ಸ್ ನ ಪಾಸಿಟಿವ್ ಆಗಿ ಮಾತಾಡ್ತೀವಿ, ಆಗುತ್ತೆ, ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ, ನಮ್ ಸುತ್ತ ಏನಿದೆ, ಎನರ್ಜಿ ಇದೆ. ವಿ ಆರ್ ಸರೌಂಡೆಡ್ ಬೈ ಎನರ್ಜಿ. ವಿ ಹ್ಯಾವ್ ದಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಸರೌಂಡಿಂಗ್ ಅಸ್. ಓಕೆ, ಸೊ ಎಲ್ಲರೂ ಮರ್ತೋಗ್ಬಾರ್ದು. ಎನರ್ಜಿ ನೀವ್ ಹೆಂಗ್ ವೈಬ್ರೇಟ್ ಮಾಡ್ತೀರಾ ಆ ತರ ಇರುತ್ತೆ. ನೀವ್ ಅದನ್ನ ಬ್ಯಾಡ್ ಫೀಲಿಂಗ್ಸ್ ಕೊಟ್ಟು ವೈಬ್ರೇಟ್ ಮಾಡ್ತೀರಾ, ಒಳ್ಳೆ ಫೀಲಿಂಗ್ಸ್ ಕೊಟ್ಟು ವೈಬ್ರೇಟ್ ಮಾಡ್ತೀರಾ,
ಅದ್ ನಿಮ್ ಇಷ್ಟ. ಸೊ ಐ ಸಜೆಸ್ಟ್, ನಾನ್ ಎಲ್ಲಾರ್ಗೂ ಗೈಡ್ ಮಾಡೋದಿಷ್ಟೇ, ಯೋರ್ ಎನರ್ಜಿ ಹ್ಯಾಸ್ ಟು ವೈಬ್ರೇಟ್ ಇನ್ ಪಾಸಿಟಿವ್ ವೇ ಆಲ್ ದ ಟೈಮ್. ಬೆಳಗ್ಗೆಯಿಂದ ಸಂಜೆವರೆಗೂ ಮೈಟ್ ಬಿ ನಿಮ್ಗೆ ಏನಾದ್ರು ಹಾಗೆ ಹೀಗೆ ಬೆಳಗ್ಗೆ ಏನಾದ್ರೂ ಸಿಚುವೇಶನ್ ಬಂತು, ಅದನ್ನ ಮರ್ತೋಗಕ್ ಟ್ರೈ ಮಾಡ್ತಾರೆ. ಟ್ರೈ ಟು ಫರ್ಗೆಟ್ ದಟ್ ಇಮಿಡಿಯೇಟ್ಲಿ ವಾಶ್ ಔಟ್. ಓಕೆ, ಅರ್ಥ ಆಯ್ತಲ್ಲ? ಸೊ ಬಿ ಇನ್ ಲವಿಂಗ್ ಮೋಡ್, ಬಿ ಇನ್ ಲವಿಂಗ್ ಮೋಡ್. ಯಾವಾಗ್ಲೂ ನಿಮ್ಮ ಲವಿಂಗ್ ಮೋಡ್ ಅಂತ ಹೇಳಿದ ತಕ್ಷಣ ಏನರ್ಥ? ಸೊ ಯಾವಾಗ್ಲೂ ನಿಮ್ಮ ಏನೇ ಯೋಚನೆ ಮಾಡಿದ್ರು ನಿಮ್ ಹೃದಯದಿಂದ ಯೋಚನೆ ಮಾಡಿ. ಥಿಂಕ್ 100 times ಬಿಫೋರ್ ಯು ಟಾಕ್ ಟು ಸಂಬಡಿ. ಓಕೆ, ಕೋಪ ಬಂತು, ಯಾರನ್ನೋ ಏನೋ ಹೇಳಕ್ಕಿಂತ ಮುಂಚೆ ಜಸ್ಟ್ ಥಿಂಕ್ ಮಾಡಿ ಮಾತಾಡಿ. ಅರ್ಥ ಆಯ್ತಲ್ಲ? ಸೊ ಎಲ್ಲರೂ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೋಪನೋಪನ ಮಾಡ್ಕೋತಾ ಇದ್ದೀರಾ ಅಂತ ಅನ್ಕೋತೀನಿ. ಸೊ ಹೋಪನೋಪನ ಬಗ್ಗೆ ಇನ್ನೊಂದು ವಿಡಿಯೋ ಜೊತೆ ನಾನ್ ನಿಮ್ ಮುಂದೆ ಬರ್ತಾ ಇದ್ದೀನಿ ಆದಷ್ಟು ಬೇಗ. ಬಾಯ್, ಅಂಟಿಲ್ ದೆನ್, ಟೇಕ್ ಕೇರ್.